ನಮಸ್ಕಾರ. ಇವತ್ತಿನ ಕತೆ ಸ್ವಲ್ಪ ಅಪರೂಪದ ಕತೆ. ನೀವು ಹೆಡ್ಫೋನ್ ಹಾಕ್ಕೊಳ್ಳಿ, ಕತೆಯನ್ನು ನಾನು ಹೇಳುತ್ತೇನೆ. ದೆಹಲಿಯಲ್ಲಿ ಈಗಾಗಲೇ ನಾಯಿಗಳ ಬಗ್ಗೆ ಅಂದರೆ ಅವುಗಳ ನಿರ್ವಹಣೆಯ ಬಗ್ಗೆ ಹೊಸ ರೂಲ್ಸ್ ಬಂದಿದೆ ಅಂತ ಕೇಳಿದ್ದೀವಿ. ಅಂದರೆ ಕೆಲವೊಂದು ಏರಿಯಾಗಳನ್ನು ಡಾಗ್ ಫ್ರೀ ಅಂತ ಮಾಡಿ ಅಲ್ಲಿಂದ ನಾಯಿಗಳನ್ನು ಹಿಡಿದು ಆಶ್ರಯ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂತಹ ಕಾರ್ಯ ಅದು. ಈ ನಿಯಮಕ್ಕೆ ಪೂರಕವಾಗಿ ಒಂದು ಘಟನೆ ಅಲ್ಲಿ ನಡೆದಿತ್ತು. ಇಲ್ಲಿ ಒಂದು ಕಂದು ಬಣ್ಣದ ಶ್ವಾನವಿತ್ತು. ಈ ಶ್ವಾನ ಬಲಶಾಲಿ ಮತ್ತು ಎಲ್ಲರ ಪ್ರೀತಿ ಗಳಿಸಿದ ಒಂದು ಬೀದಿ ನಾಯಿ. ಅದು ಪ್ರತಿಯೊಂದು ತರಹದ ಮನುಷ್ಯರನ್ನು ಕಂಡಿತ್ತು. ನಾಯಿಯನ್ನು ಕಂಡ ಕೂಡಲೇ ಕಲ್ಲನ್ನೆಸೆಯುವ ಜನ, ಅಥವಾ ನಾಯಿಯನ್ನು ಕಂಡೊಡನೆ ಬ್ರೆಡ್ಡನ್ನೆಸೆಯುವ ಜನ, ಅದರೊಂದಿಗೆ ತುಂಬ ಅಪರೂಪ ಅಂತೆನಿಸುವ ಹಾಲು ಅಥವಾ ಇತ್ಯಾದಿಗಳನ್ನು ಇವುಗಳಿಗಂತಾನೇ ಖರೀದಿಸಿ ನೀಡುವಂತಹ ನಿಷ್ಕಲ್ಮಶ ಮನಸ್ಸಿನ ಜನ. ಅದೇನೇ ಇರಲಿ, ಈ ಶ್ವಾನಕ್ಕೊಂದು ಗೆಳತಿ ಇತ್ತು. ಅದೊಂದು ಪುಟ್ಟ ಕುಟುಂಬ. ಹೊಸತಾಗಿ ಸ್ನೇಹವಾಗಿದ್ದ ಆ ಶ್ವಾನಗಳ ಹೆಸರು ಶೇರು ಮತ್ತು ಗಿನ್ನು ಅಂತ. ಇನ್ನೇನು ಕೆಲವೇ ದಿನಗಳಲ್ಲಿ ಮರಿಗಳು ಹುಟ್ಟುವ ಲಕ್ಷಣವಿತ್ತು. ಶೇರು ಈ ಮರಿಗಳ ಮೇಲೆ ತುಂಬ ಆಸೆಯನ್ನು ಇಟ್ಟಿದ್ದ. ತನ್ನ ಪ್ರಥಮ ಮರಿಗಳಾದ ಇವರು ಮುಂದೊಂದು ದಿನ ಈ ಬೀದಿಯ ಪ್ರಭಾವಿಗಳಾಗಬೇಕು ಎಂಬ ಕನಸನ್ನು ಹೊತ್ತಿದ್ದ. ಒಂದು ಮಧ್ಯರಾತ್ರಿ ನಿಂತಿದ್ದ ವಾಹನದ ಕೆಳಗಡೆ 3 ಮರಿಗಳಿಗೆ ಜನ್ಮವನ್ನು ನೀಡುತ್ತಾಳೆ ಗಿನ್ನು. ಆ ಮರಿಗಳಲ್ಲಿ 2 ಬಿಳಿ ಹಾಗೂ ಕಂದು ಬಣ್ಣ ಮಿಶ್ರಿತವಾಗಿದ್ದರೆ ಇನ್ನೊಂದು ನೆರಳಿನಂತೆ ಕಾಣುವ ಕರಿ ಬಣ್ಣದ ಮರಿಯಾಗಿತ್ತು. ತುಂಬ ಮುದ್ದಾಗಿದ್ದ ಈ ಮರಿಗಳನ್ನು ನೋಡಿ ಶೇರುವಿನ ಮುಖದಲ್ಲಿ ಮಂದಹಾಸ ಮೂಡಿತು. ಹೀಗೆ ಒಂದು 20 ದಿನಗಳ ಬಳಿಕ ತಮ್ಮ ಕಾಲ ಮೇಲೆ ಹೆಜ್ಜೆ ಹಾಕುತ್ತಾ ಆಡುತ್ತಾ ಓಡುತ್ತಾ ಕ್ರಿಯಾಶೀಲರಾಗಿ ಬೆಳೆದಿತ್ತು ಆ ಮರಿಗಳು. ಆದರೆ ಒಂದು ಹೊಸ ನಿಯಮ ಅದಾಗಲೇ ದೆಹಲಿಯ ಬಾಗಿಲನ್ನು ಬಡಿದಿತ್ತು. ಅದುವೇ ಬೀದಿ ನಾಯಿಗಳ ಮೇಲೆ ಅನ್ವಯಿಸುವ ಹೊಸ ಕಾನೂನು. ಎಲ್ಲೆಂದರಲ್ಲಿ ಬೀದಿ ನಾಯಿಗಳನ್ನು ಹಿಡಿಯಲಾರಂಭಿಸುತ್ತಾರೆ. ತನ್ನ ಗೆಳೆಯರಲ್ಲಿ ಕೆಲವು ನಾಯಿಗಳು ಕಾಣೆಯಾಗಿರುವುದನ್ನು ಗಮನಿಸುತ್ತಾನೆ ಶೇರು. ಆದಷ್ಟು ತನ್ನ ಮರಿಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಎಂದು ಯೋಚನೆ ಮಾಡಲಾರಂಭಿಸುತ್ತಾನೆ. ಹೀಗೆ ಒಂದು ದಿನ ಗಿನ್ನು ಮತ್ತು ಆ ಮರಿಗಳು ಚಹಾ ಅಂಗಡಿಯ ಮುಂದೆ ಏನೋ ತಿನ್ನೋದಿಕ್ಕೆ ಕಾಯುತ್ತಿರುತ್ತದೆ. ಅಂಗಡಿಯ ಮುಂದೆ ಬನ್ ಮತ್ತು ಚಹಾ ಕುಡಿಯುತ್ತಿದ್ದ ಜನರ ಮುಂದೆ ಅವತ್ತಿನ ಹಸಿವು ನೀಗಿಸಲು ಕುಳಿತಿತ್ತು. ಕೆಲವೊಬ್ಬರು ಬಿಸ್ಕೆಟ್ ಹಾಕುತ್ತಿದ್ದರು. ಮರಿಗಳು ಒಂದರ ಮೇಲೆ ಒಂದು ಹಾರುತ್ತಾ ಆಟವಾಡುತ್ತಿತ್ತು. ಶೇರು ಇದನ್ನೆಲ್ಲ ಸ್ವಲ್ಪ ದೂರದಲ್ಲೇ ಕುಳಿತು ನೋಡುತ್ತಿದ್ದ. ಅವಾಗಲೇ ಒಂದು ಕಪ್ಪು ಬಣ್ಣದ ವ್ಯಾನ್ ಅಲ್ಲಿ ಬಂದು ನಿಂತಿತ್ತು. 2 ಯೂನಿಫಾರ್ಮ್ ಹಾಕಿದ ಅಧಿಕಾರಿಗಳು ಕಪ್ಪನೆಯ ಕುಣಿಕೆಯನ್ನು ಅಂದರೆ ಕ್ಯಾಚ್ ಪೋಲ್ ಅನ್ನು ಹಿಡಿದು ಆ ನಾಯಿಗಳ ಮೇಲೆ ಹೋಗುತ್ತಿರುವುದನ್ನು ಗಮನಿಸಿದ ಶೇರುವಿಗೆ ಅನುಮಾನವಾಗಲಾರಂಭಿಸಿತ್ತು. ಅದರಲ್ಲಿ ಒಬ್ಬ ಗಿನ್ನುವಿನ ಕತ್ತಿಗೆ ಆ ಕ್ಯಾಚ್ ಪೋಲ್ ಅನ್ನು ಹಾಕುತ್ತಾನೆ. ಇದನ್ನು ನೋಡಿದ ಶೇರು ಬಿರುಗಾಳಿಯಂತೆ ಓಡುತ್ತಾನೆ. ನನ್ನ ಪ್ರಾಣ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನವರನ್ನು ಬಿಟ್ಟುಕೊಡಲಾರೆ ಅಂತ ಓಡುತ್ತಾನೆ. ತನ್ನ ಕುಟುಂಬವನ್ನು ರಕ್ಷಿಸಿ ನೇರವಾಗಿ ಹೋಗಿ ಆ ವ್ಯಕ್ತಿಯ ಮೇಲೆ ಹಾರಿದ್ದ ಶೇರು. ಅದೇನಾದರೂ ಸರಿ, ತನ್ನ ಕುಟುಂಬವನ್ನು ರಕ್ಷಿಸುವೆ ಅನ್ನುವ ರೋಷ ಆತನ ಕಣ್ಣಲ್ಲಿತ್ತು. ಬೆಚ್ಚಿ ಬಿದ್ದ ಆ 2 ವ್ಯಕ್ತಿಗಳು ನೇರವಾಗಿ ಶೇರುವಿನ ಕತ್ತಿಗೆ ಕ್ಯಾಚ್ ಪೋಲನ್ನು ಹಾಕುತ್ತಾರೆ. ಅಷ್ಟೊತ್ತಿಗೆ ಗಿನ್ನು ತನ್ನ ಮಕ್ಕಳೊಂದಿಗೆ ಆ ಪೊದೆಯ ಮಧ್ಯೆ ಓಡಿ ಮಾಯವಾಗಿರುವುದನ್ನು ನೋಡಿ ತೃಪ್ತನಾಗುತ್ತಾನೆ ಶೇರು. ಆ ರಾತ್ರಿ ವ್ಯಾನ್ ಊರಾಚೆ ಇರುವ ಶೆಡ್ಡಿನ ಬಳಿ ನಿಂತಿತ್ತು. ಎಲ್ಲ ನಾಯಿಗಳನ್ನು ಎಳೆದೊಯ್ದು ಆ ಶೆಡ್ಡಿನ ಒಳಗೆ ಹಾಕಲಾಗಿತ್ತು. ಶೇರುವಿಗೆ ಅದೇನೋ ಒಂದು ಹೊಸ ಪ್ರಪಂಚ. ಇಲ್ಲಿಂದ ಹೊರಗೆ ಹೋಗೋ ದಾರಿ ಯಾವುದು ಅಂತ ಹುಡುಕುತ್ತಿದ್ದ. ತಕ್ಷಣ ಒಂದು ಶ್ವಾನವನ್ನು ನೋಡುತ್ತಾನೆ. ತುಂಬ ಗಟ್ಟಿಮುಟ್ಟಾದ ನಾಯಿ ಅದು. ಕಪ್ಪನೆಯ ಮೈ ಬಣ್ಣ. ಆ ನಾಯಿ ಇತರ ನಾಯಿಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿತ್ತು. ಆ ನಾಯಿ ಶೇರುವನ್ನು ಕಂಡೊಡನೆ ಗರ್ಜಿಸಿತ್ತು. ತನ್ನವರು ಯಾರೂ ಇಲ್ಲವೆಂದು ಬೇಸರಗೊಂಡ ಶೇರು ಕಣ್ಣೀರು ಸುರಿಸುತ್ತಾನೆ. ಮರುದಿನ ಬೆಳಿಗ್ಗೆ ನಾಯಿಗಳಿಗೆ ತಿನ್ನೋದಿಕ್ಕೆ ಅನ್ನವನ್ನು ಹಾಕಲಾಗುತ್ತೆ. ಆ ಅನ್ನವಂತೂ ಕೆಟ್ಟು ಹೋಗಿತ್ತು. ಕೆಲವೊಂದು ನಾಯಿಗಳು ಹೊಟ್ಟೆಗೇನೋ ಇಲ್ಲದೆ ಇರೋದರಿಂದ ಬಕಾಸುರನಂತೆ ತಿನ್ನಲಾರಂಭಿಸುತ್ತೆ. ಆದರೆ ಶೇರುವಿಗೆ ಆ ಅನ್ನ ಸೇರಲಿಲ್ಲ. ಅಲ್ಲಿದ್ದ ವ್ಯಕ್ತಿಯನ್ನು ಕೋಪದಿಂದ ನೋಡಿ ಬೊಗಳೋದಿಕ್ಕೆ ಶುರು ಮಾಡುತ್ತೆ. ಇದರಿಂದ ಕೋಪಗೊಂಡಂತಹ ಆ ವ್ಯಕ್ತಿ ಶೇರುವಿಗೆ ಹೊಡೆಯಲು ಮುಂದಾಗುತ್ತಾನೆ. ಆಗ ಶೇರುವನ್ನು ಬಚಾವ್ ಮಾಡಲು ಮುಂದಕ್ಕೆ ಬಂದಿದ್ದ ಕಾಲ. ಅವನ ಗರ್ಜನೆಗೆ ಆ ವ್ಯಕ್ತಿಯ ಮೀಟರ್ ಆಫ್ ಆಗಿತ್ತು. ಆ ವ್ಯಕ್ತಿ ಹೆದರಿ ಆ ಜಾಗವನ್ನು ಖಾಲಿ ಮಾಡುತ್ತಾನೆ. ಆವಾಗ ತಾನೇ ಗೊತ್ತಾಗಿತ್ತು ಕಾಲು ನನ್ನ ಕಡೆ ಇದ್ದಾನೆ ಅಂತ.
ಶೇರು ಕಾಳುವಿನ ಹಿಂದೆ ಓಡಲು ಶುರು ಮಾಡುತ್ತಾನೆ. ಕಾಲು ಶೇರುವನ್ನು ಲೆಕ್ಕಿಸದೆ ಮುಂದಕ್ಕೆ ಹೋಗುತ್ತಾನೇ ಇದ್ದ. ಶೇರು ಅಂತೂ ಹಿಂದಿನಿಂದ ಬರುತ್ತಾನೇ ಇದ್ದ. ಏನೋ ನಿಂದು ಅಂತ ಗುರ್ರು ಎಂದ ಕಾಳು. ತಕ್ಷಣಕ್ಕೆ ಶೇರು ಅಂತಾನೆ, ಇಲ್ಲಿಂದ ಹೊರ ಹೋಗಲು ನನ್ನ ಬಳಿ ಒಂದು ಪ್ಲಾನ್ ಇದೆ ಅಂತ. ಅದಕ್ಕೆ ಕಾಲು, ಅದು ಸಾಧ್ಯವಿಲ್ಲ ಬಿಡು ಅಂತಾನೆ. ಅವತ್ತು ರಾತ್ರಿ 3 ಜನ ಗಾರ್ಡ್ಸ್ ಒಳಗಡೆ ಬಂದು ನಾಯಿಗಳಿಗೆ ಆಹಾರವನ್ನು ಹಾಕುತ್ತಿದ್ದರು. ತನ್ನೊಂದಿಗೆ 3 ಜೊತೆಗಾರರನ್ನು ಮಾಡಿಕೊಂಡಂತಹ ಶೇರು ಕಾಲನನ್ನು ನೋಡಿ ಕಣ್ಣನ್ನು ಆ ಕಡೆಗೆ ತಿರುಗಿಸುತ್ತಾನೆ. ನೋಡಿದ್ರೆ ಬಾಗಿಲು ಓಪನ್ ಆಗಿತ್ತು, ಆದರೆ ಅಲ್ಲೊಬ್ಬ ಗಾರ್ಡ್ ನಿಂತಿರುತ್ತಾನೆ. ಶೇರುವಿನ ಪ್ಲಾನ್ ಪ್ರಕಾರ ಬಿಟ್ಟು ಎಂಬ ನಾಯಿ ಮುದ್ದಾಗಿ ಅವನ ಮುಂದೆ ನಾಟಕವಾಡಲು ಶುರು ಮಾಡುತ್ತೆ. ಆ ನಾಯಿ ಅವನೊಂದಿಗೆ ಬಾಲವನ್ನಾಡಿಸುತ್ತಾ ಬೆನ್ನನ್ನುಜ್ಜುತ್ತಾ ಸ್ನೇಹಪರ ನಾಯಿಯ ಹಾಗೆ ನಾಟಕವನ್ನಾಡುತ್ತಾ ಇದ್ದಾಗ ಕಾಲು ಹಿಂದಿನಿಂದ ಬಂದು ಆತನ ಮೇಲೆ ಹಾರುತ್ತದೆ. ಹಾರಿದ್ದೇ ತಡ ಶೇರು ಕಾಲು ಮತ್ತು 2 ನಾಯಿಗಳ ಜೊತೆ ಕೆಲವು ನಾಯಿಗಳು ಅಲ್ಲಿಂದ ತಪ್ಪಿಸುತ್ತವೆ. ಈ ಹೋರಾಟದಲ್ಲಿ ಕೆಲವೊಂದು ನಾಯಿಗಳು ಪ್ರಾಣವನ್ನು ಕಳೆದುಕೊಂಡಿತ್ತು. ಇದನ್ನು ಕಂಡ ಶೇರು, ನೀನು ಹೋಗು, ನಾನು ಬರಲ್ಲ ಅನ್ನುತ್ತೆ. ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗುವುದು ಅಂತ ಶೇರು ಹೇಳಿದಾಗ, ಇಲ್ಲ, ನಿನ್ನ ಮರಿಗಳಿಗೆ ನಿನ್ನ ಅಗತ್ಯವಿದೆ ಅಂತ ಕಾಳು ಹೇಳಿದ್ದ. ಅಂದಿದ್ದೇ ತಡ ಹಿಂದಕ್ಕೆ ಹೊರಟ ಕಾಳು ನೇರವಾಗಿ ಇತರ ನಾಯಿಗಳಿಗೆ ಹೊಡೆಯುತ್ತಿದ್ದ ಗಾರ್ಡ್ಸ್ಗಳನ್ನು ಮಟ್ಟ ಹಾಕಿತ್ತು. ದಾರಿ ತೋಚದೆ ಶೇರು ಸೀದಾ ಓಡುತ್ತಾನೆ. ಸುಮಾರು 4 ಗಂಟೆಗಳ ಓಟದ ನಂತರ ಮತ್ತೆ ಊರನ್ನು ಸೇರಿತ್ತು. ತನ್ನ ಮರಿಗಳನ್ನು ಕಂಡು ಮುದ್ದಾಡಿಸಲು ಶುರು ಮಾಡುತ್ತಾನೆ. ಅಂತೂ ಇಂತೂ ಗಂಡನ ಮರು ಆಗಮನವನ್ನು ಕಂಡು ಕಣ್ಣೀರನ್ನಿಟ್ಟಿದ್ದಳು ಗಿನ್ನು. ಮೊದಲಿಗೆ ಈ ಊರನ್ನು ಬಿಡಬೇಕು ಅಂತ ಆ ಜಾಗವನ್ನು ಖಾಲಿ ಮಾಡುತ್ತಾನೆ ತನ್ನ ಕುಟುಂಬದೊಂದಿಗೆ. ಆದರೆ ಈ ಕಡೆ ಕಾಲು ಸ್ನೇಹ ಮತ್ತು ತ್ಯಾಗಕ್ಕೆ ಬೆಲೆ ಕೊಟ್ಟು ವೀರಮರಣವನ್ನು ಹೊಂದಿದ್ದ.